ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಈಗಾಗಲೇ ಈ ಕಾಲ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ 4 ಟೈಪ್ ಸಮಸ್ಯೆಗಳನ್ನು ನೋಡಿದ್ದೇವೆ. ಇದರಲ್ಲಿ ಇನ್ನೂ 2-3 ಟೈಪ್ ಸಮಸ್ಯೆಗಳು ಬರ್ತಾವೆ. ಹಾಗಾಗಿ ಈಗ 5ನೇ ಟೈಪ್ ಸಮಸ್ಯೆಯನ್ನು ನೋಡೋಣ. ಯಾವ ರೀತಿಯಾಗಂತ ಇಲ್ಲಿ ಹೆಂಗಿರ್ತೈತಪ್ಪ ಸಮಸ್ಯೆ ಅಂದಾಗ, ಇದು ಒಂದು ಟೈಪ್ ನೋಡಿ. ಎ ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮಾಡ್ತಾನ. ಅದೇ ರೀತಿಯೇ ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 12 ದಿನಗಳಲ್ಲಿ ಮಾಡ್ತಾನ. ಮತ್ತು ಸಿ ಅಂತಕ್ಕಂಥ ವ್ಯಕ್ತಿ ಕೂಡ ಅದೇ ಕೆಲಸವನ್ನ 20 ದಿವಸ ಒಳಗಡೆ ಮಾಡ್ತಾನೆ. ಒಂದು ಕೆಲಸವನ್ನ ಮಾಡಕ್ ಹಚ್ಚಿದ್ರೆ ಎ ನಾವು 15 ದಿನದಾಗ ಆ ಕೆಲಸ ಮುಗಿಸ್ತಾನ, ಬಿ ನಾವು ಏನಪ್ಪ 12 ದಿನದ ಒಳಗಡೆ ಮುಗಿಸ್ತಾನೆ. ಹಾಗಾದ್ರೆ ಸಿ ಅಂತಕ್ಕಂಥ ವ್ಯಕ್ತಿ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂತ ನೋಡಿದ್ರೆ 20 ದಿನದಲ್ಲಿ ಮುಗಿಸ್ತಾನೆ. ಹಾಗಾದ್ರೆ ಒಬ್ಬೊಬ್ಬ ವ್ಯಕ್ತಿಗೆ ಆ ಕೆಲಸವನ್ನು ಒದಗಿಸಿದಾಗ ಹೀಗೆ ದಿನಗಳನ್ನ ತೆಗೆದುಕೊಳ್ತಾರೆ. ಅದನ್ನೇ ಏನಪ್ಪ ಅಂತಂದ್ರೆ ಈ 3 ಜನರನ್ನು ಕೂಡಿಸಿ ಅದು ಒಂದೇ ಕೆಲಸವನ್ನ ಮಾಡ್ಲಿಕ್ಕೆ ಹಚ್ಚಿದ್ರೆ ಎಷ್ಟು ದಿನ ತೆಗೆದುಕೊಳ್ಳುತ್ತಾರೆ ಅಂತಕ್ಕಂಥ ಸಮಸ್ಯೆ. ಹಾಗಾದ್ರೆ ಇಂಥ ಸಮಸ್ಯೆಗಳು ಬಂದಾಗ ಬಿಡಿಸೋದು ಹೇಗೆ ಅಂತಂದಾಗ ನಾನು ನಿಮಗೆ 3ನೇ ವಿಧಾನದಲ್ಲಿ ಹೇಳಿದ್ದೆವು. ಏನಪ್ಪ ಅಂತಂದ್ರೆ ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ ಇಷ್ಟು ದಿನದಲ್ಲಿ ಮಾಡಿದ್ರೆ, ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ ಇಷ್ಟು ದಿನದಲ್ಲಿ ಮಾಡಿದ್ರೆ, ಎ ಮತ್ತು ಬಿ ಕೂಡಿ ಇಬ್ಬರು ಕೂಡಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅಂದಾಗ 1/x + 1/y ಅಂತ ತಗೊಂಡಿದ್ದೆವು. ಹೌದಾ? 3ನೇ ವಿಧಾನದಲ್ಲಿ ಇಲ್ಲಿ ಸಹಿತ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಭಿನ್ನ ರಾಶಿ ಒಳಗೆ ತಗೊಂಡು ಕೇಶ ಮಾಡಿಬಿಟ್ರೆ ಮುಗಿತ್ರಿ, ಈಸಿಯಾಗಿ ಬರ್ತೈತಿ. 1/x + 1/y + 1/z ಅಂತ ತಗೊಂಡ್ರಾಯ್ತು, ಈಸಿಯಾಗಿ ಬರ್ತೈತಿ. ನೋಡಿ, ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡ್ತಾನೆ? 15 ದಿನಗಳಲ್ಲಿ. ಈ 15 ದಿನಗಳಲ್ಲಿ ಇದು ಏನಾಗಿರಲಿ? ಎಕ್ಸ್ ಆಗಿದೆ. ಹಾಗಾದ್ರೆ ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡ್ತಾನೆ? 12 ದಿನಗಳಲ್ಲಿ. ಇದು ಏನಾಗಿರಲಿ? ವಾಯ್ ಆಗಿರಲಿ. ಹಾಗಾದ್ರೆ ಸಿ ಅಂತಕ್ಕಂಥ ವ್ಯಕ್ತಿ ಇದೇ ಕೆಲಸವನ್ನು ಮಾಡ್ಲಿಕ್ಕೆ ಎಷ್ಟು ದಿನ ತಗೋತಾನೆ ಅಂದ್ರೆ 20 ದಿನ. ಇದು ಏನಾಗಿರಲಿ? ಜೆಡ್ ಆಗಿದೆ. ಓಕೆ. ಹಾಗಾದ್ರೆ ಇವರು ಅಷ್ಟರೂ ಕೂಡಿ ಅಂತ ಹೇಳ್ತಾನೆ. ಹಾಗಾದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಹೇಳ್ತೀನಿ. ಹೌದಾ? ಈಗ ಇದನ್ನು ಕಂಡುಹಿಡಿಬೇಕು ತಾನೆ. ಹಾಗಾದ್ರೆ ಫಾರ್ಮುಲಾ ನೋಡಿ, ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 1/x + 1/y + 1/z. ಓಕೆ. ಈಗ ಇಲ್ಲಿ x y z ಇದ್ದಲ್ಲಿ ವ್ಯಾಲ್ಯೂವನ್ನು ತುಂಬಿಡಿ. ಇದನ್ನೇ ನೋಡಿ, 1/15, ಯಾಕಂದ್ರೆ x ಅಂದ್ರೆ 15 ಪ್ಲಸ್ 1/12 ಪ್ಲಸ್ 1/20. ಈಗ ನೋಡ್ರಿ, ಭಿನ್ನ ರಾಶಿ ಸಂಕಲನವನ್ನ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಲಸಾವನ್ನ ತೆಗೆದುಕೊಳ್ಳಬೇಕು. 15, 12 ಮತ್ತು 20ರ ಲಸಾವನ್ನ ತೆಗೆದುಕೊಳ್ಳಬೇಕು. ಇಲ್ಲಿ ಲಸಾ ತೆಗೆಯುವ ಮೆಥಡ್ ಏನಪ್ಪ ಅಂತಂದ್ರೆ ನಮ್ಗೆ ಗೊತ್ತಿರಬೇಕು. ಈಗ ನೋಡ್ರಿ, ಲಸಾವನ್ನ ತೆಗಿಬೇಕಾಗಿತ್ತಪ್ಪ ಅಂತಂದ್ರೆ ಹೇಗೆ ಅಂತ ನೋಡಿ, ಎಷ್ಟೆಷ್ಟು ಐತದು? 15, 12 ಮತ್ತು 20. ಈಗ ನೋಡ್ರಿ, ಲಸಾ ಕಂಡಿಡಿನೋ 15, 12, 20 ಇವುಗಳ ಲಸಾವನ್ನ ಕಂಡುಹಿಡಿಬೇಕಾಗಿದೆ. ಹೌದಾ? ಹಾಗಾದ್ರೆ ಇವು ವಸ್ತು ಯಾವ ಮಗ್ಗಿ ಒಳಗೆ ಬರ್ತಾವ ನೋಡ್ಕೊರಿ. 15 ಐತಿ, 12 ಐತಿ, 20 ಐತಿ. ಹಾಗಾದ್ರೆ ವಸ್ತು ಅಂತೂ ಒಂದು ಮಗ್ಗಿಯಲ್ಲಿ ಬರಂಗ್ ಕಾಣೋದಿಲ್ಲ. ಇಲ್ಲಿ 3ರಿಂದ ತೋರಿ. 3 ಎಷ್ಟಲೇ ರೀ? 3 5 15, 3 4 12, ಇದು 20ಕ್ಕೆ 20 ಬರ್ರಿ. 3 ಮಗ್ಗಿಯಲ್ಲಿ ಏನಪ್ಪ ಅಂತಂದ್ರೆ 20 ಇಲ್ಲ. ಹಾಗಾದ್ರೆ ನೆಕ್ಸ್ಟ್ 5, 4, 20 ಐತಿ. ಹಾಗಾದ್ರೆ ಈ 5 ಏನ್ ಮಾಡ್ರಿ? 5 ಅಂತ ಇಟ್ಬಿಡ್ರಿ. ಈಗ ನೆಕ್ಸ್ಟ್ ಇವು 2 ನೋಡ್ರಿ, 2ರಿಂದ ತೋರಿ. 2 2 2 10. ನೆಕ್ಸ್ಟ್ 2 ಮತ್ತ 5ಕ್ಕೆ 5, 2 1 2 5 10 ಅಂತ ಹೇಳ್ತೇವೆ. ಹಾಗಾದ್ರೆ ಈಗ 5ರಿಂದ ತೋರಿ. 5 1 1 5 1. ಹಾಗಾದ್ರೆ ಇದರ ಲಸ ಎಷ್ಟು ಆಯ್ತಪ್ಪ ಅಂತ ಕೇಳಿದಾಗ, ಲಸ ಈಕ್ವಲ್ ಟು ಎಷ್ಟು ಅಂತ ಕೇಳಿದಾಗ 3 × 2 × 2 × 5 ಎಷ್ಟು ಆಗ್ತದೆ ನೋಡ್ರಿ? 3 2 6, 6 2 12, 12 5 60 ಅಂತ ಹೇಳ್ತೇವೆ ಲಸ. ಹಾಗಾದ್ರೆ ಇಲ್ಲಿ ಹೆಂಗೆ ಬರಿಬೇಕಂದಾಗ 60 15 ಎಷ್ಟಲೇ 60, 15 4ಲೇ 60, 12 ಎಷ್ಟಲೇ 60, 12 5ಲೇ 60, 20 ಎಷ್ಟಲೇ 60, 23ಲೇ 60. ಓಕೆ. ಈಗ ನೋಡಿ, 4 × 1 4 ಪ್ಲಸ್ಸಿಗೆ ಪ್ಲಸ್, 5 × 1 5 ಪ್ಲಸ್ಸಿಗೆ ಪ್ಲಸ್, 3 × 1 3ಗೆ 3. ಹಾಗಾದ್ರೆ ಇಷ್ಟು ಕೂಡಿಸ್ಬಿಡ್ರಿ, ಎಷ್ಟಾಗ್ತೈತೆ ನೋಡ್ರಿ? 4 5 ಕೂಡಿಸಿದ್ರೆ 9, 9 + 3 12, 12/60 ಅಂತ ಹೇಳ್ತವ, 12/6. ಈಗ ಛೇದ ಹೋಗ್ತದನ್ನ ನೋಡ್ರಿ, ಛೇದ ಹೊಡೆದ್ಬಿಡ್ರಿ. 12 1 12 5. ಹಾಗಾದ್ರೆ ಎಷ್ಟು ಬರ್ತ್ರಿ? 1/5. ಹಾಗಾದ್ರೆ therefore a + b + c
ಈ 3 ಮಂದಿ ಕೂಡಿಕೆಸಿಂದ್ರ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರಪ್ಪ ಅಂತ ಕೇಳಿದ್ರ 5 ದಿನದಲ್ಲಿ ಈ ಕೆಲಸವನ್ನ ಮುಗಿಸುತ್ತಾರೆ. A + B = A + B + C = 5 ದಿನ ಅಂತ ಹೇಳ್ತಾರೆ. ಹಾಗಾದ್ರೆ ಎ ವ್ಯಕ್ತಿ, ಬಿ ವ್ಯಕ್ತಿ ಮತ್ತು ಸಿ ವ್ಯಕ್ತಿ ಕೊಟ್ಟಾಗ 3 ಜನರು ಕೂಡಿ ಎಷ್ಟು ದಿನದಲ್ಲಿ ಕೆಲಸವನ್ನ ಮುಗಿಸ್ತಾರಪ್ಪ ಅಂತಂದ್ರೆ ಈ ಟೈಪ್ ಮಾಡಬೇಕು. ಹಾಗಾದ್ರೆ ಈ ಭಿನ್ನರಾಶಿಯಲ್ಲಿ ಕನ್ವರ್ಟ್ ಮಾಡ್ಕೊಂಡು ನಾವು ಮಾಡಬೇಕಾಗಿತ್ತುಪ್ಪ ಅಂತಂದ್ರೆ ನಮಗೆ ಲಸ ಕಂಡುಹಿಡಿದು ಬರಬೇಕು. ಈ ಲಸ ಕಂಡುಹಿಡಿಯೋದಾಗ್ಲಿ ಮಸ ಕಂಡುಹಿಡಿಯೋದಾಗ್ಲಿ ಇವುಗಳ ಬಗ್ಗೆನೂ ಸಹಿತ ಏನಪ್ಪ ಅಂತಂದ್ರೆ ಮುಂದಿನ ತರಗತಿಯಲ್ಲಿ ನಾನು ತಿಳಿಸಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಏನಪ್ಪ ಅಂತಂದ್ರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.